ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ವರ್ಗ ಮತ್ತು ವರ್ಗಮೂಲಗಳು ಚಾಪ್ಟರ್ ಸಂಬಂಧಿಸಿದ ಒಂದು ಎಕ್ಸಸೈಸ್ 5.3 ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಒಂದು ಹಿಂದಿನ ಒಂದು ಕ್ಲಾಸ್ನಲ್ಲಿ 4ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ದೀವಿ. ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಇವಾಗ ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ, 8ನೇ ತರಗತಿಯ ವರ್ಗ ಮತ್ತು ವರ್ಗಮೂಲಗಳು ಚಾಪ್ಟರಿಂದ. ಸೊ 5ನೇ ಪ್ರಶ್ನೆ ಈ ರೀತಿಯಾಗಿದೆ: ಈ ಕೆಳಗಿನ ಸಂಖ್ಯೆಗಳನ್ನು ಪೂರ್ಣ ವರ್ಗ ಸಂಖ್ಯೆಗಳಾಗಿ ಮಾಡಲು ಕನಿಷ್ಠ ಯಾವ ಒಂದು ಪೂರ್ಣ ಸಂಖ್ಯೆಯಿಂದ ಗುಣಿಸಬೇಕು, ಹಾಗೆ ಪಡೆದ ವರ್ಗ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ. ಈ ರೀತಿಯಾದ ಪ್ರಶ್ನೆಗಳು GPSTR ಮತ್ತು ಮಲ್ಟಿಪಲ್ ಚಾಯ್ಸಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಆದ್ದರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಇದೆ. ಈ ಕೆಳಗಿನ ಸಂಖ್ಯೆಯನ್ನು ಪೂರ್ಣ ವರ್ಗ ಸಂಖ್ಯೆಗಳಾಗಿ ಮಾಡಲು ಕನಿಷ್ಠ ಯಾವ ಸಂಖ್ಯೆಯಿಂದ ಇಲ್ಲಿ ಗುಣಿಸಬೇಕು ಅಂತ ಕೇಳ್ತಾರೆ. ಹಾಗೆ ಭಾಗಿಸಬೇಕು, ಕಳೆಯಬೇಕು, ಕೂಡಿಸಬೇಕು. ಇದೇ ರೀತಿಯಾಗಿ ಬೇರೆ ಬೇರೆಯಾದ ಪ್ರಶ್ನೆಗಳು ಬರ್ತವೆ. ಈ ಒಂದು ಚಾಪ್ಟ್ರಲ್ಲಿ ಅವೆಲ್ಲವನ್ನು ಕೂಡ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಇನ್ನೇ ಮುಂದೆ ಬರುವಂಥ ಎಕ್ಸಾಮ್ಗಳು GPSTR ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಆಗಿದೆ. ಓಕೆ, ಇವಾಗ 5ನೇ ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ 252 ಅಂತ ಇದೆ. ನೋಡಿ, ಒಂದು ಸಂಖ್ಯೆ ಪೂರ್ಣ ವರ್ಗ ಹೌದು ಅಥವಾ ಇಲ್ಲ ಅಂತ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ನಾವು ಗುರುತಿಸಬೇಕು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಆದರೂ ಕೂಡ ಇನ್ನೊಂದು ಸಾರಿ ನೋಡಬೇಕಾದ್ರೆ ನಾವಿಲ್ಲಿ ಮೊದಲನೇ ಸಂಖ್ಯೆ 252 ಅಂತ ಇದೆ. ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ, ಯಾಕಂದರೆ ಬಿಡಿ ಸ್ಥಾನದಲ್ಲಿ 2 ಇದೆ. ಹಾಗಾಗಿ ಇದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಹಾಗಾದರೆ ಇದು ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ನಾವೀಗ ಏನು ಮಾಡಬೇಕಪ್ಪ ಅಂದರೆ ಅಪವರ್ತನ ವಿಧಾನದಿಂದ ಏನು ಮಾಡಬೇಕಂದ್ರೆ ಇದನ್ನು ಸಾಲ್ವ್ ಮಾಡಬೇಕು. ಸೊ ನೋಡೋಣ, 252 ಇದನ್ನು ನಾವೀಗ ಮೊದಲನೇದಾಗಿ 2ರಿಂದ ಭಾಗಿಸೋಣ. 2 1 2, 2 2 4, 2 1 2 2 4, 2 6 12. ಅಗೇನ್ 2 6 12, 2 3 6. ಇವಾಗ ಬಿಡಿ ಸ್ಥಾನದಲ್ಲಿ 3 ಇದೆ. ಇದು 2ರಿಂದ ಭಾಗ ಹೋಗೋದಿಲ್ಲ, ಹಾಗಾಗಿ 3ರಿಂದ ಭಾಗಿಸೋಣ. 3 2 6, 3 1 3, 3 7 21, 7 1 7. ನಾವು ಅಪವರ್ತನ ವಿಧಾನದಿಂದ ಸಾಲ್ವ್ ಮಾಡಬೇಕಾದ್ರೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಸಂಖ್ಯೆ ಪೂರ್ಣ ವರ್ಗ ಇದೆ ಅಲ್ವಾ ಅಂತ ನಾವು ಚೆಕ್ ಮಾಡಿ ನೋಡೋಕ್ಕಿಂತ ಮುಂಚೆ ಏನನ್ನು ಮಾಡಬೇಕು, 2ರ ಗ್ರೂಪ್ಗಳನ್ನು ತಗೋಬೇಕು. ಅಂದರೆ ಗ್ರೂಪನ್ನು ಮಾಡ್ಕೋಬೇಕು. 2 ಸಂಖ್ಯೆಗಳು, ಜೋಡಿ ಸಂಖ್ಯೆಗಳನ್ನು ಗ್ರೂಪಾಗಿ ಮಾಡ್ಕೋಬೇಕು. 252 ಇಲ್ಲಿ 2 × 2 ಇದೆ, 2 × 2 ಇದೆ. ಅಂದರೆ ಇದು ಒಂದು ಜೋಡಿ ಸಂಖ್ಯೆ ಆಯಿತು. ನಂತರ 3 × 3 ಇಲ್ಲಿ ಕೂಡ ಜೋಡಿ ಸಂಖ್ಯೆ ಇದೆ, 3 × 3. ನಂತರ ಏನಿದೆ, 7 ಇದೆ. ಈಗ 2 ಜೋಡಿ ಸಂಖ್ಯೆ ಇದ್ದಾವೆ, 3 × 3, 2 × 2. 7ರೊಂದಿಗೆ ಇನ್ನೊಂದು 7 ಇಲ್ಲ, ಅಂದರೆ ಈಗ 7 ಒಂದೇ ಇದೆ, ಇದರ ಜೋಡಿ ಸಂಖ್ಯೆ ಇಲ್ಲ. ಆದ್ದರಿಂದ ಇಲ್ಲಿ ಯಾವ ಒಂದು ಸಂಖ್ಯೆ ಏನು ಉಳಿತಿದೆ, ಜೋಡಿ ಸಂಖ್ಯೆ ಇಲ್ಲ. ಹಾಗಾದರೆ ಇಲ್ಲಿ ಯಾವ ಸಂಖ್ಯೆಯಿಂದ ಗುಣಿಸಿದರೆ ಇದು ಒಂದು ಪೂರ್ಣ ವರ್ಗ ಸಂಖ್ಯೆ. ಇವಾಗ 7ರಿಂದ ಗುಣಿಸಿದಾಗ ಇದು ಕೂಡ ಒಂದು ಜೋಡಿ ಸಂಖ್ಯೆ ಆಗುತ್ತೆ. ಆವಾಗ ನಮಗೆ ಏನು ಸಿಗುತ್ತೆ, ಒಂದು ಪೂರ್ಣ ವರ್ಗ ಸಂಖ್ಯೆ ಸಿಗುತ್ತೆ. ಹಾಗಾಗಿ ಇದು 7 ಇಲ್ಲ. ಆದ್ದರಿಂದ 252ಕ್ಕೆ 7ರಿಂದ ಗುಣಿಸಿದಾಗ ಒಂದು ಪೂರ್ಣ ವರ್ಗ ಸಂಖ್ಯೆ ಸಿಗುತ್ತದೆ. ಅದು ಏನಂತ ನಾವು ಚೆಕ್ ಮಾಡಿ ನೋಡೋಣ. 7 2 14, 5 7 35, 36. ನೆಕ್ಸ್ಟ್ 2 7 14 + 3 17, ಅಂದರೆ 1764. ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದೆ. ಹಾಗಾದರೆ ಇದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿದ್ದರೆ ಈ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯೋಣ. ಈ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿಯೋಣ ಯಾವ ಒಂದು ವಿಧಾನದಿಂದ, ಅಪವರ್ತನ ವಿಧಾನದಿಂದ. 2 8 16, ಕೈಲ 1, 2 8 16, 2 2 4, 2 4 8, 2 4 8, 2 1 2. ಅಗೇನ್ ಇಲ್ಲಿ ಬಿಡಿ ಸ್ಥಾನದಲ್ಲಿ 1 ಇದೆ, 2ರಿಂದ ಭಾಗ ಹೋಗೋದಿಲ್ಲ, 3ರಿಂದ ಭಾಗಿಸೋಣ. 3 1 3, 3 4 12, 3 7 21.
3 4 12, 3 8 3 9 27. ಓಕೆ, 7 7 49, 7 1 7. ಈಗ ನೋಡಿ 2 ಜೋಡಿ ಸಂಖ್ಯೆಗಳಿದ್ದಾವೆ. 2ರ ಜೋಡಿ ಸಂಖ್ಯೆ ಇದೆ, 3ರ ಜೋಡಿ ಸಂಖ್ಯೆ ಇದೆ, 7ರ ಜೋಡಿ ಸಂಖ್ಯೆ ಇದೆ. ಹಾಗಾದರೆ 1764 ಇದು ಏನು ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಓಕೆ, ಇದು ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಇದರ ಒಂದು ವರ್ಗಮೂಲ ಏನಪ್ಪ ಅಂದರೆ 2ರ ವರ್ಗ, 3ರ ವರ್ಗ, 7ರ ವರ್ಗ. ಹಾಗಾದರೆ 1764 ಸ್ಕ್ವೇರ್ ರೂಟ್ ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 7. 7 3 21, 21 2 42. 1764 ಇದು 42ರ ವರ್ಗ ಸಂಖ್ಯೆ ಆಗಿದೆ. ಓಕೆ, ಎರಡನೇ ಸಂಖ್ಯೆ ಏನಿದೆ 180 ಅಂತ ಇದೆ. ಇದನ್ನು ನಾವೀಗ ಅಪವರ್ತ್ಯ ವಿಧಾನದಿಂದ ಸಾಲ್ವ್ ಮಾಡೋಣ. 2 9 18 0. ಇದು 90 ಇದೆ, 2ರಿಂದ ಭಾಗ ಹೋಗೋದಿಲ್ಲ. 3 3 9 0. 3 1 3. ಅಗೇನ್ 2 5 2 10. 2 1 2. ಇವಾಗ ನಾವೀಗ ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡ್ಕೋಬೇಕಾದ್ರೆ 180 2ರ ಜೋಡಿ ಸಂಖ್ಯೆ ಇದೆಯಾ ಅಂತ ನೋಡಿ. 2ರ ಜೋಡಿ ಸಂಖ್ಯೆ ಇದೆ, ಇಲ್ಲಿ 1 2, ಇಲ್ಲಿ 1 2. 3ರ ಜೋಡಿ ಸಂಖ್ಯೆ ಇದೆ, 3 ಇಂಟು 3. ಆದರೆ ಇಲ್ಲಿ 5ರ ಜೋಡಿ ಸಂಖ್ಯೆ ಇಲ್ಲ. ಹಾಗಾಗಿ 180ಕ್ಕೆ 5ರಿಂದ ಗುಣಿಸಿದಾಗ ಯಾವ ಸಂಖ್ಯೆ ಜೋಡಿ ಸಂಖ್ಯೆ ಇರೋದಿಲ್ಲ, ಆ ಸಂಖ್ಯೆಯನ್ನು 180ಕ್ಕೆ ನಾವು ಇಲ್ಲಿ ಗುಣಿಸಿದಾಗ ಏನು ಬರುತ್ತೆ ಅಂದರೆ ಒಂದು ಪೂರ್ಣವರ್ಗ ಸಂಖ್ಯೆ ಬರುತ್ತೆ. 180 ಇಂಟು 5 ಅಂದಾಗ 900 ಬರುತ್ತೆ. 900 ಯಾವ ಒಂದು ಸಂಖ್ಯೆಯ ವರ್ಗ ಸಂಖ್ಯೆ ಆಗಿದೆ, ಯಾವ ಒಂದು ವರ್ಗಮೂಲದ ವರ್ಗ ಸಂಖ್ಯೆ ಆಗಿದೆ ಅಂತ ನೋಡೋದಾದರೆ 900 ಡಿವೈಡೆಡ್ ಇದನ್ನು ಅಪವರ್ತನ ವಿಧಾನದಿಂದ ಸಾಲ್ವ್ ಮಾಡಿದಾಗ 3 3 9. ಇದನ್ನು 2ರಿಂದ ಕೂಡ ಭಾಗ ಹೋಗುತ್ತದೆ. ಇದು 2 4 8, 2 5 10 0. 2 2 4, 2 2 4, 2 5 10. ಅಗೇನ್ ಇದು 3ರಿಂದ ಭಾಗ ಹೋಗುತ್ತೆ. 3 7 21, 3 5 15. 3 1 3 2 6, 3 5 15. 5 5 25, 5 1 5. ಈಗ 2ರ ಜೋಡಿ ಸಂಖ್ಯೆ ಇದೆ, 3ರ ಜೋಡಿ ಸಂಖ್ಯೆ ಇದೆ, 5ರ ಜೋಡಿ ಸಂಖ್ಯೆ ಇದೆ. ಹಾಗಾಗಿ 2 ಸ್ಕ್ವೇರ್ 3 ಸ್ಕ್ವೇರ್ 5 ಸ್ಕ್ವೇರ್ ತಂದಾಗ 2 ಇಂಟು 3 ಇಂಟು 5. 5 3 15, 15 2 ಎಷ್ಟಾಗುತ್ತೆ 30. ಹಾಗಾದರೆ 900 ಎನ್ನುವಂಥದ್ದು 30ರ ವರ್ಗ ಸಂಖ್ಯೆ ಆಗಿದೆ. 900ರ ವರ್ಗಮೂಲ ಏನಿದೆ 30 ಆಗಿದೆ. ನೆಕ್ಸ್ಟ್ ಮೂರನೇದು, ಬಿಡಿ ಸ್ಥಾನದಲ್ಲಿ 8 ಇರೋದ್ರಿಂದ ಇದು ಒಂದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಸೊ ಇವಾಗ 2 5 10, 0 ಆ್ಯಸ್ ಇಟ್ ಈಸ್. 2 4 8, 2 2 4, 2 5 10, 2 2 4. 2 1 2, 2 2 4, 2 6 12. ಓಕೆ, 2 6 12, 2 3 6. 3 1 3 2 6, 3 1 3. 3 7 21, 7 1 7. ಇವಾಗ 1008 ನಾವು ಜೋಡಿ ಸಂಖ್ಯೆಗಳನ್ನು ನೋಡಿದಾಗ 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 7 ಅಂತ ಇದೆ. 2ರ ಜೋಡಿ ಸಂಖ್ಯೆ ಇದೆ ಅಂದರೆ 2ರಂತೆ ನಾವು ಗ್ರೂಪ್ ಮಾಡ್ತಾ ಹೋಗ್ತೀವಿ. 2ರ ಗ್ರೂಪ್ ಇದೆ, 3ರ ಗ್ರೂಪ್ ಇದೆ. ಆದರೆ 7 ಏನಿದೆ ಸಿಂಗಲ್ ಆಗಿದೆ. 7ರ ಜೊತೆ ಯಾವುದೇ ಫ್ರೆಂಡ್ಸ್ ಇಲ್ಲ. 7ಕ್ಕೆ ಯಾವ ಫ್ರೆಂಡ್ಸ್ ಬೇಕು? 7 ಫ್ರೆಂಡ್ಸ್ ಬೇಕು. ಹಾಗಾಗಿ 1008ಕ್ಕೆ ನಾವು 7ರಿಂದ ಗುಣಿಸಿದಾಗ ಏನು ಬರುತ್ತೆ ಅಂದರೆ ಒಂದು ಪೂರ್ಣವರ್ಗ ಸಂಖ್ಯೆ ಬರುತ್ತೆ. 8 7 56. ಸೊ 56
7 ಈಗ 1008ಕ್ಕೆ ನಾವು 7ರಿಂದ ಗುಣಿಸಿದಾಗ 7056 ಎನ್ನುವಂಥ ಒಂದು ವರ್ಗ ಸಂಖ್ಯೆ ಬರುತ್ತೆ, ಒಂದು ಪೂರ್ಣ ವರ್ಗ ಸಂಖ್ಯೆ ಬರುತ್ತೆ. ಹಾಗಾದರೆ ಇದು ಯಾವ ಸಂಖ್ಯೆಯ ಪೂರ್ಣ ವರ್ಗ ಸಂಖ್ಯೆ ಅಂತ ನಾವು ನೋಡಿದಾಗ 7056 ಇದು ಯಾವ ಒಂದು ಸಂಖ್ಯೆಯ ವರ್ಗ ಅಂತ ನೋಡಿದಾಗ 2 3 6, 2 5 10, 2 2 4, 2 8 ಏನಾಗ್ತದೆ 16. ಅಗೇನ್ 2 1 2, 2 7 14, 2 6 12, 2 4 8, 2 6 2 8 16, 2 8 16, 2 2 4. ಅಗೇನ್ 2 4 2 4 2 1 ಬಿಡಿ ಸ್ಥಾನದಲ್ಲಿ ಬಂದಿದೆ, 2ರಿಂದ ಭಾಗ ಹೋಗೋದಿಲ್ಲ, 3ರಿಂದ ಭಾಗಿಸೋಣ. 3 1 3, 3 4 12, 3 7 21, 3 4 12, 3 ಬತ್ಲೆ 27, 7 7 49, 7 1 7. ಸೊ ಇವಾಗ 7056 ಏನಿದೆ ಇದರ 2 ಗ್ರೂಪ್ಗಳನ್ನು ನಾವು ಮಾಡಿ ನೋಡೋಣ. ಆವಾಗ 3 × 3, 3 × 3, 7 × 7 ಅಂತ ಆಗ್ತಾಯಿದೆ. ಇಲ್ಲಿ 2 ಜೋಡಿ ಗ್ರೂಪ್ಗಳು ಆಗ್ತಾಯಿದ್ದಾವೆ. 2ರ ವರ್ಗ, 2ರ ವರ್ಗ, 3ರ ವರ್ಗ, 7ರ ವರ್ಗ. ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ಎಲ್ಲಾದರೂ ಸ್ಕ್ವೇರ್ ಹೋಗಿ ಸ್ಕ್ವೇರ್ ರೂಟ್ ಬರುತ್ತೆ. 2 × 2 × 3 × 7, 2 7 4, 4 3 12, 12 7 12 7 ಎಷ್ಟು 84. ಹಾಗಾದರೆ ಈ ಒಂದು 84 ಎನ್ನುವಂಥದ್ದು 7056 ಏನಿದೆ ಈ ಸಂಖ್ಯೆಯ ವರ್ಗಮೂಲ ಆಗಿದೆ. ಓಕೆ, ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 4ನೇ ಪ್ರಶ್ನೆಯನ್ನು. ಈ ಮೇನ್ ಕ್ವಶನ್ ನನ್ನ ಬರ್ಕೊಂಡಿಲ್ಲ ಅಂದರೆ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಆನ್ಸರನ್ನು ನೇರವಾಗಿ ಸಾಲ್ವ್ ಮಾಡ್ತಾ ಹೋಗೋಣ. 5ನೇ ಮೇನ್ ಕ್ವಶನಲ್ಲಿ ಸಬ್ ಕ್ವಶನ್ನು 4ನೇದು 2028 ಅಂತ ಇದೆ. 2028 ನೋಡಿ, 2 1 2, 0 2 1 2, 2 4 8, 2 5 10, 0 7 14. ಅಗೇನ್ ಇದು 7 ಇದೆ, 2ರಿಂದ ಭಾಗ ಹೋಗೋದಿಲ್ಲ, 3ರಿಂದ ಭಾಗಿಸೋಣ. 3 1 3, ಅಗೇನ್ ಇಲ್ಲಿ ಏನು ಬರುತ್ತೆ 3 1 3 ಅಂದಾಗ 2 ಬರುತ್ತೆ 20 ಆಗುತ್ತೆ. 2 6 3 6 18, ಓಕೆ, 3 7 29. ಓಕೆ, ನೆಕ್ಸ್ಟ್ ಇದು 69 ನೇರವಾಗಿ ನಾವು 13ರಿಂದ ಭಾಗಿಸೋಣ. 13 13 169 ಅಂದರೆ 13ರ ವರ್ಗ ಸಂಖ್ಯೆ 169 ಇದೆ. ಹಾಗಾಗಿ 13 1 13. ಇದು ಇಲ್ಲಿ ಏನಾಗ್ತಾ ಇದೆ? ಸೊ ಇವಾಗ ಯಾವ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಇದು ಪೂರ್ಣ ವರ್ಗ ಆಗುತ್ತೆ ಅಂತ ನಾವು ಕಂಡುಹಿಡ್ಕೋಬೇಕಾಗಿದೆ. ಇವಾಗ 2 × 2 × 3 × 13 × 13 ಅಂತ ಇದೆ. ಇಲ್ಲಿ ಜೋಡಿ ಸಂಖ್ಯೆ 2ಕ್ಕೆ ಜೋಡಿ ಸಂಖ್ಯೆ ಇದೆ, 3ಕ್ಕೆ ಜೋಡಿ ಸಂಖ್ಯೆ ಇಲ್ಲ, 13ಕ್ಕೆ ಜೋಡಿ ಸಂಖ್ಯೆ ಇದೆ. ಹಾಗಾದರೆ 2028ಕ್ಕೆ 3ರಿಂದ ಗುಣಿಸಿದಾಗ ಒಂದು ಪೂರ್ಣ ವರ್ಗ ಸಂಖ್ಯೆ ಬರುವಂಥದ್ದು. ಹಾಗಾದರೆ ಇದನ್ನು ಗುಣಿಸಿ ನೋಡಿ, ಅವಾಗ ಎಷ್ಟು ಬರುತ್ತೆ? 8 3 24, 2 3 6 +2 8, ನೆಕ್ಸ್ಟ್ 0 ಆ್ಯಸ್ ಇಟ್ ಈಸ್ 6. ಓಕೆ, 6084 ಎನ್ನುವಂಥದ್ದು ಇಲ್ಲಿ ಪೂರ್ಣ ವರ್ಗ ಸಂಖ್ಯೆ ಸಿಗ್ತಾ ಇದೆ. ಹಾಗಾದರೆ 6084 ಯಾವ ಒಂದು ಸಂಖ್ಯೆಯ ವರ್ಗ ಸಂಖ್ಯೆಯಾಗಿದೆ ಎನ್ನುವಂಥದ್ದನ್ನು ಕಂಡುಹಿಡಿಯೋಣ. 2 3 6, 0 2 4 8, 2 2 4, 2 1 2, 2 5 10, 2 2 4, 2 1 2. ಹಾಗೇನಿದು 3ರಿಂದ ಭಾಗ ಹೋಗುತ್ತೆ. 3 5 15, 0 ಆ್ಯಸ್ ಇಟ್ ಈಸ್ ಅಂದರೆ ಇಲ್ಲಿ ಯಾವುದೇ ಒಂದು ನೇರವಾಗಿ 2 ಕೂಡ ಇದನ್ನಾಗ್ತಾಯಿದ್ರೆ ಈಗ 3 5 15, 3 7 21 ಆಗುತ್ತೆ. ಬಟ್ ಇದರ
3 ಪಾರ್ಟ್ ಮಾಡಿದಾಗ ನಮಗೆ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಒಂದು 0 ತಗೋಬೇಕು. ಸೊ 3 7 21, 3 1 3 20 ಉಳಿಯುತ್ತೆ, 3 8 3 6 18, ನೆಕ್ಸ್ಟ್ 3 9 27. ಹಾಗೆ ಇನ್ನು 13ರಿಂದ ಭಾಗ ಹೋಗುವಂಥದ್ದು 13 13. ಇವಾಗ ಈ ಸಂಖ್ಯೆನ ನೋಡಿ, 2ರ ಗ್ರೂಪ್ ಇದೆ, 2ರ ವರ್ಗ, 3ರ ಜೋಡಿ ಇದೆ, 3ರ ವರ್ಗ, 13ರ ಜೋಡಿ ಇದೆ, 13ರ ವರ್ಗ ಅಂದಾಗ ಇದು 6084. ಇದನ್ನು ನಾವು 2 × 3 × 13 ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 6084 ಅಂತ, ಇದು ಸ್ಕ್ವೇರು ಈ ಕಡೆ ಬಂದು ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಇವಾಗ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡೋಣ. 2 3 6 13 78. ಓಕೆ, ಇವಾಗ 78 6084ರ ಒಂದು ವರ್ಗಮೂಲ ಸಂಖ್ಯೆ ಆಗಿರುತ್ತದೆ. ಈ ರೀತಿಯಾಗಿ ಈ ಒಂದು 5ನೇ ಪ್ರಶ್ನೆಯ ಪರಿಹಾರವನ್ನು ನೋಡ್ತಾ ಇದ್ದೀವಿ. 5ನೇ ಮೇನ್ ಕ್ವಶನಲ್ಲಿ ಸಬ್ ಕ್ವಶನ್ 5ನೇದು 1458 ಅಂತ ಇದೆ. ಇದಕ್ಕೆ ಯಾವ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಪೂರ್ಣ ವರ್ಗ ಸಂಖ್ಯೆ ಸಿಗುತ್ತೆ ಅನ್ನೋದನ್ನು ನಾವು ಕಂಡುಹಿಡ್ಕೋಬೇಕು. ಸೊ 2 7 14, 2 2 4, 2 9 18. ಇಲ್ಲಿ ಬಿಡಿ ಸ್ಥಾನದಲ್ಲಿ 9 ಇದೆ, ಹಾಗಾಗಿ 2ರಿಂದ ಭಾಗ ಹೋಗೋದಿಲ್ಲ. ಹಾಗಾಗಿ 3ರಿಂದ ಭಾಗಿಸಬೇಕು. ಸೊ 3 2 6, 3 4 12, 3 3 9, 3 7 21, 3 8 24, 3 1 3, 9 9 81, 9 ಹಾಗೆ 9 1 9. ಸೊ ಈ ರೀತಿಯಾಗಿ ನಮಗೆ ಆನ್ಸರ್ ಬರ್ತಾ ಇದೆ. ಸೊ ಇವಾಗ ನಾವು ಜೋಡಿ ಸಂಖ್ಯೆಗಳನ್ನ ತೆಗೆದುಕೊಳ್ಳೋಣ. 2 ಇಂಟು ಇಲ್ಲಿ ಬರುವಂಥ ಎಲ್ಲ ಸಂಖ್ಯೆಗಳನ್ನು ನಾವು ಬರೆದುಕೊಳ್ಳೋಣ. 2 ಇಂಟು 3 ಇಂಟು 9 ಇಂಟು 9. ಇವಾಗ 2 ಗ್ರೂಪ್ ಅಂತೆ ಮಾಡಿ ನೋಡಿ. 3ರ ಗುಂಪು ಇದೆ, 9ರ ಗುಂಪು ಇದೆ, ಆದರೆ 2ರ ಗುಂಪು ಇಲ್ಲ. 2 ಸಂಖ್ಯೆ ಒಂದೇ ಇದೆ. ಹಾಗಾಗಿ 1458 ಇಂಟು 2 ಯಾವ ಸಂಖ್ಯೆಗೆ ಜೋಡಿ ಸಂಖ್ಯೆ ಇರೋದಿಲ್ಲ ಆ ಸಂಖ್ಯೆಯನ್ನು ಗುಣಿಸಿದಾಗ ನಮಗೆ ಏನು ಬರುತ್ತೆ, ಒಂದು ಪೂರ್ಣ ವರ್ಗ ಸಂಖ್ಯೆ ಬರುತ್ತೆ. 8 2 16, 2 5 10 11, 2 4 8 ಪ್ಲಸ್ 9, 2 1 2. ಅಂದರೆ ಇವಾಗ ನಮಗೆ ಒಂದು ಪೂರ್ಣ ವರ್ಗ ಸಂಖ್ಯೆ ಸಿಕ್ಕಿತ್ತು 2916 ಎನ್ನುವಂಥದ್ದು. 2916 ಇದು ಯಾವ ಒಂದು ಸಂಖ್ಯೆಯ ವರ್ಗ ಸಂಖ್ಯೆ ಆಗಿದೆ ಅಂತ ನೋಡೋದಾದರೆ 2 1 2, 2 4 8, 2 5 10, 2 8 16, 2 7 14, 2 2 4, 2 9 18, 3 2 6, 3 4 12, 3 3 9, 3 8 24, 3 1 3, 9 9 81, 9 1 9. ಇವಾಗ ನಮಗೆ ಇಲ್ಲಿ ಬಂದಿರುವಂಥ ಅಪವರ್ತ್ಯಗಳನ್ನು ಬರೆದುಕೊಳ್ಳೋಣ. 2 ಇಂಟು 2 ಇಂಟು 3 ಇಂಟು 3 ಇಂಟು 9 ಇಂಟು 9. ಸೊ 2ರ ವರ್ಗ, 3ರ ವರ್ಗ, 9ರ ವರ್ಗ ಎಲ್ಲವೂ ಕೂಡಿದಾಗ ಇದು ಸ್ಕ್ವೇರ್ ರೂಟ್ ಆಫ್ 2916 ಆಗುತ್ತೆ. 2ರ ವರ್ಗ ಎಲ್ಲವನ್ನು ಕ್ಯಾನ್ಸಲ್ ಮಾಡೋಣ. ಸೊ ಅವಾಗ 2 3 6, 6 9, 2 3 6, 6 9 54. ಹಾಗಾದರೆ ಈ ಸ್ಕ್ವೇರ್ ರೂಟ್ ಆಫ್ 2916. ಓಕೆ, 54ರ ವರ್ಗ ಸಂಖ್ಯೆ 2916 ಆಗಿದೆ. ಓಕೆ, ಇದರ ಒಂದು ವರ್ಗಮೂಲ 54. ನಮಗೆ ಈ ರೀತಿಯಾಗಿ ಆನ್ಸರ್ ಬರ್ತಾಯಿದೆ. ಓಕೆ, ಈ ಒಂದು ಎಕ್ಸಸೈಸ್ 5.3ಯಲ್ಲಿ 5ನೇ ಮೇನ್ ಕ್ವಶನ್ನಲ್ಲಿ ಸಬ್ ಕ್ವಶನ್ನಲ್ಲಿ ಕೊನೆಯ ಪ್ರಶ್ನೆ. ಓಕೆ, 768 ಅಂತ ಇದೆ. ಇದಕ್ಕೆ ಯಾವ ಒಂದು ಸಂಖ್ಯೆಯಿಂದ ಗುಣಿಸಿದಾಗ ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ ಅಂತ ನಾವು ಚೆಕ್ ಮಾಡ್ಕೋಬೇಕು.
ಓಕೆ, ಇವಾಗ ನಾವು ಸಾಲ್ವ್ ಮಾಡಿ ನೋಡ್ತಾ ಹೋಗೋಣ. 2 3 6, 2 8 16, 2 4 8, 2 1 2, 2 9 18, 2 2 4, 2 9 18, 2 6 12. ನೆಕ್ಸ್ಟ್ 2 4 8, 2 8 16, 2 2 4, 2 4 8, 2 1 2, 2 2 4, 2 6 12, 2 3 6. ಓಕೆ, 3 1 3. ಇವಾಗ ನೋಡಿ, ಜೋಡಿ ಸಂಖ್ಯೆಗಳನ್ನು ಮಾಡಿ ನೋಡಿ ಎಷ್ಟು ಇಲ್ಲಿ ಬಂದಿರುವಂಥ ಅಪವರ್ತಿಗಳನ್ನು ನಾವು ಬರೆದುಕೊಳ್ಳೋಣ. 2 ಇಂಟು 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 2, 1 2 3 4, 1 2 3 4. ಈಗ 4 ಗಂಟೆ ಗುಂಪು ಬಂತು. ಕೊನೆಯದಾಗಿ 3 ಇದೆ. ಈಗ 2 ಗ್ರೂಪನ್ನು ಮಾಡಿದ್ವಿ. ಕೊನೆಯದಾಗಿ 3 ಮಾತ್ರ ಇದೆ. ಆದರೆ ಯಾವುದೇ ಜೋಡಿ ಸಂಖ್ಯೆ ಇಲ್ಲ. ಆದ್ದರಿಂದ ಇಲ್ಲಿ 768ಕ್ಕೆ 3ರಿಂದ ಗುಣಿಸಿದಾಗ ಇಲ್ಲಿ ಪೂರ್ಣ ವರ್ಗ ಸಂಖ್ಯೆ ಸಿಗುವಂಥದ್ದು. 8 3 24 ಬರುತ್ತೆ. 6 3 18 ಪ್ಲಸ್ 2 20, ಅಗೇನ್ 7 3 21 ಪ್ಲಸ್ 3 23. ಓಕೆ, ಇವಾಗ ಒಂದು ಪೂರ್ಣ ವರ್ಗ ಸಂಖ್ಯೆ ಸಿಕ್ಕಿತ್ತು ನಮಗೆ 2304 ಅಂತ. 2304 ಇದು ಇದರ ಒಂದು ವರ್ಗಮೂಲವನ್ನು ನಾವು ಕಂಡುಹಿಡ್ಕೋಣ. ಓಕೆ, ಇದರ ಒಂದು ವರ್ಗಮೂಲ ನಾವೀಗ ಕಂಡುಹಿಡ್ಕೋಬೇಕಾದ್ರೆ ಅಪವರ್ತ್ಯ ವಿಧಾನದಿಂದ ಸಾಲ್ವ್ ಮಾಡ್ತಾಯಿದ್ವಿ. 2 1 2, 2 1 2, 0, 2 2 2 5 10, 2 2 4, 2 5 10, 2 7 14, 2 6 12, 2 7 4, 2 8 16, 2 8 16, 2 1 2 4, 2 4, 2 7 14, 2 2 4, 2 3 6, 2 6 12. ಓಕೆ, ಇವಾಗ ಏನಾಗುತ್ತೆ? 2 1 2, 2 8 16, 2 9 18, 3 3 9, 3 1 3. ಓಕೆ, ಈ ರೀತಿಯಾಗಿ ನಮಗೆ ಆನ್ಸರ್ ಬಂತು. ಸೊ ಇವಾಗ 2 ಗ್ರೂಪನ್ನು ತೆಗೆದುಕೊಳ್ಳೋಣ. ಗ್ರೂಪಾಗಿ ಮಾಡಿ 2 ಸಂಖ್ಯೆಗಳ ಗ್ರೂಪನ್ನು ಮಾಡಿದಾಗ ಜೋಡಿ ಸಂಖ್ಯೆಗಳು ಇದ್ದಾವೆ. ಹಾಗಾದರೆ 2ರ ವರ್ಗ ನೇರವಾಗಿ ಸಾಲ್ವ್ ಮಾಡ್ತಾಯಿದ್ದೀನಿ. 2ರ ಗ್ರೂಪ್ಗಳು ಎಷ್ಟಿದ್ದಾವೆ? 4 ಇದ್ದಾವೆ. 2ರ ವರ್ಗ 2ರ ವರ್ಗ 2ರ ವರ್ಗ 3ರ ವರ್ಗ. ಸೊ ಸ್ಕ್ವೇರ್, ಎಲ್ಲದರ ಸ್ಕ್ವೇರ್ 2 ಇಂಟು 2 ಇಂಟು 2 ಇಂಟು 2 ಇಂಟು 3 ವರ್ಗ. ಸೊ ಇದು ವರ್ಗ ಹೋದಾಗ ಸ್ಕ್ವೇರ್ ರೂಟ್ ಆಗಿ ಬರುತ್ತೆ. ಹಾಗಾಗಿ 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇದನ್ನು ಸಾಲ್ವ್ ಮಾಡಿದಾಗ 2 2 4, 4 2 8, 8 2 16, 16 3 48 ಎನ್ನುವಂಥದ್ದು. 2304ರ ವರ್ಗಮೂಲ 48. ಓಕೆ, ಈ ಒಂದು ಎಕ್ಸಸೈಸಲ್ಲಿ ಮೇನ್ ಕ್ವಶನ್ 5ನೇ ಪ್ರಶ್ನೆಯ ಪರಿಹಾರಗಳು ಈ ರೀತಿಯಾಗಿದ್ದವು. ಮುಂದಿನ ಒಂದು ಕ್ಲಾಸ್ನಲ್ಲಿ ಈ ಒಂದು ಎಕ್ಸಸೈಸ್ಗೆ ಸಂಬಂಧಿಸಿದ ಮುಂದಿನ ಒಂದು ಕ್ವಶನನ್ನು ನೋಡೋಣ. ಈ ಒಂದು ಎಕ್ಸಸೈಸಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳು ವೆರಿ 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 ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದ್ದಾವೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ 8ನೇ ತರಗತಿ ಮತ್ತು GPSR ಎಕ್ಸಾಮಿನೇಷನ್ಗೆ. ಸೊ ಮುಂದಿನ ಒಂದು ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.